ನಾವು 20 ದಿನಕ್ಕೆ ಔಷಧಿ ಹೇಳಿದ್ರೆ 10 ದಿನ ತೊಗೊಳ್ಳೋದು, 25 ದಿನಕ್ಕೆ ಔಷಧಿ ಬೆಳಗ್ಗೆ ರಾತ್ರಿ ಹಚ್ಚಂದ್ರೆ ಒಂದೇ ಸಲ ಹಚ್ಚೋದು, ಸ್ನಾನ ಮಾಡಿ ಸೋಪ್ ಉಪಯೋಗಿಸಿದ್ರೆ ಮಾಡದೇ ಇರೋದು, ಈ ಥರದ್ದೆಲ್ಲ ಪೇಷಂಟ್ಗಳಿಂದನೂ ಸಮಸ್ಯೆಗಳಿದೆ. ಇತ್ತೀಚೆಗಂತೂ ಮುಖದ ಮೇಲೆ ಬರುವಂಥ ಫಂಗಲ್ ಇನ್ಫೆಕ್ಷನ್ನ ತುಂಬ ನೋಡ್ತಿದ್ದೀವಿ. ಕಾರಣ ಏನಂದರೆ, ಮೊದಲನೇದು ಮಾಡೋದು ಇಲ್ಲ ಪೇಷಂಟೇ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಸ್ಟೀರಾಯ್ಡ್ ಕ್ರೀಮ್ ತಂದುಬಿಡ್ತಾರೆ, ಇಲ್ಲ ಯಾರಾದ್ರೂ ನಕಲಿ ವೈದ್ಯರ ಹತ್ರ ಅಥವಾ ಇದು ಗೊತ್ತಿಲ್ಲದಿರೋ ಹತ್ರ ಹೋಗಿ ಒಂದು ಸ್ಟೀರಾಯ್ಡ್ ಕ್ರೀಮ್ ಬಳಸ್ಕೊಂಡ್ಬಿಡ್ತಾರೆ. ಸ್ಪೆಷಲಿ ಇದಕ್ಕೆ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕು. ನೀವು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ದೇವ್ರ ಪೂಜೆ ಮಾಡೋದು ತಪ್ಪಲ್ಲ, ಮಾಡಿ. ಆದರೆ ಅದು ಆತ್ಮೀಯರೇ, ಐ ಆಮ್ ಡಾಕ್ಟರ್ ಚಂದ್ರಶೇಖರ್, ಡರ್ಮಟಾಲಜಿಸ್ಟ್. ಇವತ್ತು ನಿಮಗೆ ಸಾಮಾನ್ಯ ಚರ್ಮದಲ್ಲಾಗಂಥ ಇನ್ಫೆಕ್ಷನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಕೂತಿದ್ದೀನಿ. ಚರ್ಮದ ಇನ್ಫೆಕ್ಷನ್ಗಳು, ಸೋಂಕಿನ ರೋಗಗಳು, ಪ್ರಾಬಬ್ಲಿ ದೇರ್ ಆರ್ 4 ಟೈಪ್ಸ್: ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್. ಸಾಮಾನ್ಯವಾಗಿ ಇದು 4 ಥರ: ಬ್ಯಾಕ್ಟೀರಿಯಾಗಳಿಂದ, ವೈರಸ್ಗಳಿಂದ, ಫಂಗೈಗಳಿಂದ ಮತ್ತು ಪ್ಯಾರಾಸೈಟ್ಸ್ಗಳಿಂದ ಬರುವಂಥ ಇನ್ಫೆಕ್ಷನ್ಸು ಚರ್ಮದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು. ಮೊದಲಿಗೆ ನಾವು ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ತಗೊಳ್ಳೋಣ. ಇದಕ್ಕೆ ತುಂಬ ಕಾಮನ್ ಆಗಿ ಬರುತ್ತೆ. ಇದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಸ್ಕೇಬೀಸ್ ಅಥವಾ ಕಜ್ಜಿ ಅನ್ನೋ ಒಂದು ಮಹತ್ವದ ಕಾಯಿಲೆ ಬರುತ್ತೆ. ಸ್ಪೆಷಲಿ ಈ ಅಸೈಲಮ್ಸಲ್ಲಿ, ಸ್ಕೂಲ್ಸಲ್ಲಿ, ಕಾಲೇಜಸ್ಸಲ್ಲಿ, ಹಾಸ್ಟೆಲ್ಸಲ್ಲಿ ತುಂಬ ಜನ ಸೇರೋವಂಥ ಫಂಕ್ಷನ್ಗಳಲ್ಲಿ ಅಂಥ ಕಡೆ ಇದು ಒಬ್ಬರಿಂದೊಬ್ಬರಿಗೆ ಹರಡುವಂಥ ಕಜ್ಜಿ ಕಾಯಿಲೆ. ಇಂಗ್ಲೀಷಲ್ಲಿ ಅದನ್ನು ಸ್ಕೇಬೀಸ್ ಅಂತ ಕರಿತೀವಿ. ಸಿಕ್ಕಾಪಟ್ಟೆ ತುರ್ಕೆ ಇರುತ್ತೆ ಈ ಕಾಯಿಲೆಯಲ್ಲಿ. ರಾತ್ರಿ ಹೊತ್ತು ವಿಶೇಷವಾಗಿ ತುರ್ಕೆ ಕಾಣಿಸ್ಕೊಳ್ಳುತ್ತೆ. ತಡೆಯೋಕ್ಕಾಗದೇ ಇರುವಷ್ಟು ಸಣ್ಣ ಸಣ್ಣ ಗುಳ್ಳೆಗಳು ಚರ್ಮಗಳಲ್ಲಿ ಬರುತ್ತೆ. ಎಸ್ಪೆಷಲಿ ಈ ವೆಬ್ ಸ್ಪೇಸಲ್ಲಿ ಬರುತ್ತೆ, ಮತ್ತು ಜೆನೈಟಲ್ ಏರಿಯಾಸಲ್ಲಿ ಬರುತ್ತೆ, ತೊಡೆ ಸಂದಿಗಳಲ್ಲಿ ಬರುತ್ತೆ, ಮಕ್ಕಳು ಸುತ್ತ ಬರುತ್ತೆ. ಈವನ್ ಚಿಕ್ಕ ಮಕ್ಕಳಲ್ಲಿ, ಎಳೆ ಮಕ್ಕಳಲ್ಲಿ, ಕೈ ಕಾಲುಗಳಲ್ಲಿ, ಮುಖದ ಮೇಲೆ ಸಹ ಬರ್ಬೋದು. ಇದು ಇಟ್ ಈಸ್ ಸ್ಟ್ರೇಟ್ ಅವೇ ರಿಲೇಟೆಡ್ ಟು ಹೈಜೀನ್. ಅನ್ಹೈಜಿನಿಕ್ ಅಟ್ಮಾಸ್ಫಿಯರಲ್ಲಿ ಈ ಒಂದು ಪ್ಯಾರಾಸೈಟ್, ಕಜ್ಜಿ ಮಾಡೋವಂಥ ಒಂದು ಪ್ಯಾರಾಸೈಟ್ ಬೆಳೆಯುತ್ತೆ ಮತ್ತು ಇದನ್ನು ಕಾಸ್ ಮಾಡುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟು ಇಮಿಡಿಯೇಟಾಗಿ ವೈದ್ಯರ ಹತ್ರ ಹೋಗ್ಬಿಟ್ಟು ಯು ಶುಡ್ ಟೇಕ್ ಟ್ರೀಟ್ಮೆಂಟ್. ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಅಂತಾರೆ. ಮನೆಯವರು ಎಲ್ಲರೂ ಔಷಧಿಯನ್ನು ತಗೋಬೇಕು. ಮಾತ್ರೆಗಳ ರೂಪದಲ್ಲಿ ಸಿಗುತ್ತೆ, ಹಚ್ಕೊಳ್ಳೋಕೆ ಸಿಗುತ್ತೆ. ಸೊ ಇದನ್ನು ನೀವು ಗಮನದಲ್ಲಿಟ್ಟು ಈ ಥರದ್ದು ಲಕ್ಷಣಗಳು ಕಾಣಿಸ್ಕೊಂಡಾಗ ರಾತ್ರಿ ಇಡೀ ನಿದ್ದೆ ಮಾಡದೇ ಇರೋಷ್ಟು ಕಡ್ತಾ ಬಂದು, ಸಣ್ಣ ಸಣ್ಣ ಗುಳ್ಳೆಗಳು ಬೆರಳು ಸಂದಿಗಳಲ್ಲಿ, ತೊಡೆ ಹತ್ರ, ಹೊಕ್ಕಳ ಸುತ್ತ ಈ ಥರ ಕಾಣಿಸ್ಕೊಂಡಾಗ ತಜ್ಞ ವೈದ್ಯರನ್ನು ಭೇಟಿ ಮಾಡಿ. ಇದು ಒನ್ ಆಫ್ ದ ಕಾಮನೆಸ್ಟ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ವಿಚ್ ವಿ ಸಫರ್ ಫ್ರಮ್ ದಿ ಸಾರ್ಕಾಪ್ಟೈಸ್ ಸ್ಕೇಬಿಯೆ, ದಟ್ ಈಸ್ ದ ಆರ್ಗ್ಯಾನಿಸಮ್ ಆರ್ ಪ್ಯಾರಾಸೈಟ್ ವಿಚ್ ಕಾಸಸ್. ಇನ್ನು ಎರಡನೇದಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಚರ್ಮದಲ್ಲಿ ಕೀವುಗುಳ್ಳೆಗಳು ಉಂಟಾಗೋದು, ಮತ್ತು ಒಂದು ಫರಂಕಲ್, ಕಾರ್ಬಂಕಲ್, ದೊಡ್ಡ ದೊಡ್ಡ ಗುಳ್ಳೆಗಳಾಗೋದು, 2-3 ಗುಳ್ಳೆಗಳು ಸೇರಿ ದೊಡ್ಡ ಗಂಟೆಗಳಾಗೋದು, ಕೀವು ಸುರಿಯೋದು, ಮತ್ತು ಒಂಥರ ಸ್ಲೈಟ್ ಬ್ರೌನ್ ಕಲರ್ಡ್ ಕ್ರಸ್ಟ್ಗಳಾಗೋದು. ಇದು ಚರ್ಮದ ಯಾವುದೇ ಭಾಗದಲ್ಲಿ ಬರಬಹುದು. ಇದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಸ್ಟೆಫಲೋಕಾಕಸ್ ಆರಿಯಸ್ ಮತ್ತು ಸ್ಟ್ರೆಪ್ಟೋಕಾಕಸ್ ಅನ್ನೋ 2 ಮೇಜರ್ ಬ್ಯಾಕ್ಟೀರಿಯಾಗಳು ಇದನ್ನು ಕಾಸ್ ಮಾಡುತ್ತೆ. ಚರ್ಮದ ಮೇಲೆ ಗುಳ್ಳೆ ಬರುತ್ತೆ, ಗುಳ್ಳೆ ಬಂದು ಕೆಂಪಾಗುತ್ತೆ, ಕೆಂಪಾಗಿ ಕೀವಾಗುತ್ತೆ, ಜಾಗ ಊದ್ಕೊಳ್ಳುತ್ತೆ, ಮತ್ತು ದಪ್ಪ ಆಗುತ್ತೆ, ಗಂಟಾಗುತ್ತೆ. ಕೆಲವು ಟೈಮ್ ಕಡ್ತಾ ಇರ್ಬೋದು, ಬಟ್ ಸುಮಾರು ಸಮಯ ತುಂಬ ನೋವಿರುತ್ತೆ. ಕೂದಲು ಬಿಡದ ಇನ್ಫೆಕ್ಷನ್ ಆದರೆ ಫಾಲಿಕ್ಯುಲೈಟಿಸ್ ಅಂತ ಕರಿತೀವಿ. ಕೂದಲು ಬಿಡದಲ್ಲೂ ಇನ್ಫೆಕ್ಷನ್ ಆಗ್ಬೋದು. ಸೊ ಈ ಒಂದು ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ, ಕೂದಲು ಬಿಡಿಸುತ್ತೆ, ಕೆಂಪಾಗೋದು, ಉರಿ ಬರೋದು, ಊತ ಬರೋದು, ನೋವಾಗೋದು, ಮತ್ತು ಕೀವು ತುಂಬಿಕೊಳ್ಳೋದು, ಈ ಥರದ್ದು ಸಮಸ್ಯೆಗಳು, ಈ ಥರ ಲಕ್ಷಣಗಳು ಕಂಡು ಬಂದರೆ ನಿಮಗೆ ಸ್ಕಿನ್ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ, ಅಥವಾ ಹೇರ್ ಫಾಲಿಕಲ್ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಸೊ ಅದಾದ ಕೂಡಲೇ ನೀವು ಹತ್ತಿರ ಇರೋ ಚರ್ಮದ ವೈದ್ಯನ ಭೇಟಿ ಮಾಡಿ. ಮತ್ತು ಈವನ್ ಯುವರ್ ಫ್ಯಾಮಿಲಿ ಡಾಕ್ಟರ್ ಈಸ್ ಆಲ್ಸೋ ಓಕೆ. ಬಟ್ ಯಾವುದೇ ಕಾರಣಕ್ಕೂ ನಕಲಿ ವೈದ್ಯರ ಹತ್ರ ಹೋಗ್ಬಿಟ್ಟಿದ್ದೆಲ್ಲ ತೋರಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಏನು ಆ್ಯಂಟಿಬಯೋಟಿಕ್ ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಯಾವ ಆ್ಯಂಟಿಬಯೋಟಿಕ್ ಕೊಟ್ಟರೆ ಏನು ಅಡ್ಡ ಪರಿಣಾಮ ಆಗುತ್ತೆ, ಇದೇನು ಸರಿ ಗೊತ್ತಿಲ್ಲದೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ತಪ್ಪು. ಅವ್ರಿಗೆ ಸರಿ ಗೊತ್ತಿರೋದಿಲ್ಲ. ಸೊ ತಜ್ಞ ವೈದ್ಯರಿಗೆ ಅಥವಾ ಡಾಕ್ಟರ್ಗಳಿಗೆ ಮಾತ್ರ ಈ ವಿಷಯದಲ್ಲಿ ಒಂದು ತಿಳುವಳಿಕೆ ಇರುತ್ತೆ, ಒಂದು ಅನುಭವ ಇರುತ್ತೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಇನ್ನು ಮೂರನೇದು ವೈರಲ್ ಇನ್ಫೆಕ್ಷನ್. ಇದರಲ್ಲಿ 2 ಸಾಮಾನ್ಯವಾದ ವೈರಲ್ ಇನ್ಫೆಕ್ಷನ್ ನಮ್ಮಲ್ಲಿ ಬರೋದು. ಒಂದು ಚಿಕನ್ ಪಾಕ್ಸು, ನೀವೆಲ್ಲ ಕೇಳಿದ್ದೀರ, ಅಮ್ಮ ಅಂತ ಬರುತ್ತೆ. ಇಡೀ ಶರೀರದಲ್ಲಿ ನೀರು ಗುಳ್ಳೆ
ರೂಪದಲ್ಲಿ ಕೆಂಪು ಚರ್ಮದ ಸುತ್ತ ನೀರ್ಗುಳ್ಳೆ ಎದ್ದೇಳುತ್ತೆ, ಇಡೀ ಶರೀರಕ್ಕೆ ವ್ಯಾಪಿಸ್ಕೊಳ್ಳುತ್ತೆ, ಜ್ವರ ಇರುತ್ತೆ, ಕೆಲವು ಟೈಮ್ ಕಡ್ತಾ ಇರುತ್ತೆ ವಿಪರೀತ. ಸೊ ಇದು ಸಾಮಾನ್ಯವಾಗಿ ಸೀಸನಲ್ ಡಿಸೀಸ್ ಅಂತ ಕರಿತೀವಿ. ಸಾಮಾನ್ಯ ನಾನು ಚಿಕನ್ ಪಾಕ್ಸ್ನ 2 ಸೀಸನಲ್ಲಿ ನೋಡ್ತೀನಿ. ಒಂದು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ, ಇನ್ನೊಂದು ಪ್ರಾಬಬ್ಲಿ ಅಕ್ಟೋಬರ್ ಮಂತ್ಸಲ್ಲಿ ಬರುತ್ತೆ. ಸೊ ಇದು ನೋಡಿದ ತಕ್ಷಣ ನಿಮಗೂ ಗೊತ್ತಾಗುತ್ತೆ ಅಮ್ಮ ಬಂದಿದೆ ಅಂತಲೇ ಗೊತ್ತಾಗುತ್ತೆ. ಬಟ್ ಎಷ್ಟೋ ಸಲ ಇದನ್ನು ದೇವ್ರು ಕೊಟ್ಟಿರೋ ಶಾಪ ಅಂತನೋ ಅಥವಾ ದೇವ್ರು ಮಾಡದೇ ಇರೋದ್ರಿಂದ ಬಂದಿದೆ ಅಂತನೋ, ಈ ಥರದ್ದು ನಂಬಿಕೆಗಳು ಭಾಳ ಇದೆ ಚಿಕನ್ ಪಾಕ್ಸ್ ಬಗ್ಗೆ. ಅಮ್ಮ ಬಂದರೆ ಟ್ರೀಟ್ಮೆಂಟ್ ಕೊಡಬಾರ್ದು, ಟ್ರೀಟ್ಮೆಂಟ್ ಕೊಟ್ಟರೆ ದೇವ್ರಿಗೆ ಕೋಪ ಬರುತ್ತೆ, ಇದೆಲ್ಲ ಮೂಢನಂಬಿಕೆಗಳಿದೆ. ಇದನ್ನು ದಯವಿಟ್ಟು ನಂಬಬೇಡಿ. ದಿಸ್ ಇಸ್ ಅ ವೈರಲ್ ಡಿಸೀಸ್. ಸೊ ಈ ವೈರಲ್ ಡಿಸೀಸ್ ಬಂದಾಗ ಪ್ರಾಬಬ್ಲಿ ನೀವು ಮಕ್ಕಳ ತಜ್ಞರನ್ನ ಅಥವಾ ವೈದ್ಯರನ್ನ ಅಥವಾ ಚರ್ಮರೋಗ ತಜ್ಞರನ್ನ ಭೇಟಿ ಮಾಡಿದ್ರೆ ತುಂಬ ಚೆನ್ನಾಗಿರೋ ಮೆಡಿಸನ್ಸ್ ಇದೆ. ಮೊದಲೆಲ್ಲ ಚಿಕನ್ ಪಾಕ್ಸ್ ಅಂದರೆ ಪ್ರಾಬಬ್ಲಿ 1.5-2 ತಿಂಗಳು 3 ತಿಂಗಳ ತನಕ ಸಫರ್ ಮಾಡುವಂಥ ಪರಿಸ್ಥಿತಿ ಇತ್ತು. ಈಗಿರೋ ಉತ್ತಮವಾದ ಔಷಧಿಗಳಿಂದ 7-10 ದಿನಗಳಲ್ಲೇ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಚಿಕನ್ ಪಾಕ್ಸ್. ಇನ್ನೆರಡನೇದು ಹರ್ಪೀಸ್ ಇನ್ಫೆಕ್ಷನ್ಸ್ ಅಂತ ಬರುತ್ತೆ. ಚಿಕನ್ ಪಾಕ್ಸ್ ನೆಕ್ಸ್ಟ್ ಸ್ಟೇಜ್ ಅದು ಹರ್ಪೀಸ್ ಜಾಸ್ಟರ್ ಮತ್ತು ಹರ್ಪೀಸ್ ಸಿಂಪ್ಲೆಕ್ಸ್ ಅಂತಾರೆ. ಬಾಯಿ ಸುತ್ತ ಬಂದರೆ ಜ್ವರದ ಬೊಕ್ಕೆ ಅಂತ ಕರೀತಾರೆ. ಹರ್ಪೀಸ್ ಜಾಸ್ಟರ್ ಅಂದರೆ ಸರ್ಪ್ ಸುತ್ತು ಅಂತ ಕರೀತಾರೆ. ಇಲ್ಲೂ ಅಷ್ಟೇ ಚರ್ಮದಲ್ಲಿ ಒಂದೇ ಒಂದು ಭಾಗದಲ್ಲಿ ವಿಶಿಷ್ಟ ಚಿಕನ್ ಪಾಕ್ಸ್ ಇಡೀ ಶರೀರಕ್ಕೆ ಬರುತ್ತೆ. ಇದಾದರೆ ಕೆಲವೇ ಭಾಗಗಳಲ್ಲಿ ಬರುತ್ತೆ. ಬಾಯಿ ಸುತ್ತ ಎಡ್ದಂಗ್ಳಲ್ಲೂ ಸಣ್ಣ ಸಣ್ಣ ಗುಳ್ಳೆಗಳು, ಕೆಂಪಾಗಿರೋ ಚರ್ಮದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ. ಕಡ್ತ ಬರ್ಬೋದು, ನೋವು ಬರ್ಬೋದು, ಉರಿ ಬರ್ಬೋದು. ಸ್ಪೆಷಲಿ ಈ ಸರ್ಪು ಹುಣ್ಣು ಕಾಯಿಲೆಯಲ್ಲಿ, ಹರ್ಪೀಸ್ ಜಾಸ್ಟರ್ ಕಾಯಿಲೆಗಳಲ್ಲಿ ಚರ್ಮದ ಒಂದೇ ಒಂದು ಭಾಗದಲ್ಲಿ, ಶರೀರದ ಒಂದೇ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ತುಂಬ ನೋವಿರುತ್ತೆ. ಹರ್ಪೀಸ್ ಪೇಯ್ನ್ ಅಂದರೆ ಸಾಮಾನ್ಯ ನಾವು ಈ ನೋವಿನ ಬಗ್ಗೆ ಮಾತಾಡುವಾಗ ಅದ್ರ ಪ್ರಮಾಣದ ಬಗ್ಗೆ ಹೇಳೋದು ತುಂಬ ಕಷ್ಟ. ಅದಕ್ಕೆ ಅನುಭವಿಸೋನಿಗೆ ಮಾತ್ರ ಗೊತ್ತದು. ಸೊ ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ಆನೆ ಕಾಲಿಟ್ರೆ ತುಳಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟ್ರ ಮಟ್ಟಿಗೆ ನೋವಾಗುತ್ತೆ ಹರ್ಪೀಸ್ ಜಾಸ್ಟರ್ಲಿ ಅಂತ. ಸೊ ಅಷ್ಟ್ರ ಮಟ್ಟಿಗೆ ಪೇಯ್ನ್ ಆಗುತ್ತೆ, ಶೂಟಿಂಗ್ ಪೇಯ್ನ್ ಇರುತ್ತೆ. ಸೊ ಎಷ್ಟೋ ಸಲ ನಾನು ನೋಡಿದ್ದೀನಿ, ಹೊಟ್ಟೆ ಮೇಲೆ ಗುಳ್ಳೆ ಬರೋದಕ್ಕಿಂತ ಮುಂಚೆ ನೋವು ಕಾಣಿಸ್ಕೊಳ್ಳುತ್ತೆ. ಎಷ್ಟೋ ಜನ ಡಾಕ್ಟರ್ಗಳು ನೋವು ಅಂತ ಡಾಕ್ಟರ್ ಪೇಷಂಟ್ ಹೋದಾಗ ಸ್ಕ್ಯಾನ್ ಮಾಡಿ ಏನೂ ಇಲ್ಲದೆ ಏನೋ ಒಳಗಡೆ ಇರ್ಬೋದು ಅಂತ ಆಪ್ರೇಷನ್ ಮಾಡೋ ಸಂಗತಿಗಳಿದೆ. ಆಪ್ರೇಷನ್ ಮಾಡಿದ್ಮೇಲೆ ಆ ಆಪ್ರೇಷನ್ ಮಾಡೋ ಜಾಗದ ಸುತ್ತಮುತ್ತ ಗುಳ್ಳೆಗಳು ಶುರುವಾಗುತ್ತೆ. ಸೊ ಪೇಯ್ನ್ ಪ್ರಿಸೀಡ್ಸ್ ಇನ್ಫ್ಲಮೇಷನ್. ಹರ್ಪೀಸಲ್ಲಿ ಮೊದಲು ಪೇಯ್ನ್ ಬರುತ್ತೆ, ಉರಿ ಬರುತ್ತೆ, ಇಲ್ಲ ಶೂಟಿಂಗ್ ಪೇಯ್ನ್ ಬರುತ್ತೆ, ಆಮೇಲೆ ಗುಳ್ಳೆಗಳು ಬರುತ್ತೆ. ಹರ್ಪೀಸ್ ಜಾಸ್ಟರ್ ಸಾಮಾನ್ಯವಾಗಿ ಒಂದು ನರದ ಕಾಯಿಲೆ. ನರಗಳಿಂದ ಚಿಮ್ಮಿ ಚರ್ಮಕ್ಕೆ ಬರುತ್ತೆ. ಸೊ ಒಂದೇ ಒಂದು ಭಾಗದಲ್ಲಿ, ಒಂದೇ ಒಂದು ಲೈನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಗುಂಪಾಗಿ ಕಾಣಿಸ್ಕೊಂಡ್ರೆ ಅದು ಹರ್ಪೀಸ್ ಜಾಸ್ಟರ್ ಲಕ್ಷಣ. ಅದು ಸೊ ತಜ್ಞ ವೈದ್ಯರ ಹತ್ರ ಭೇಟಿ ಮಾಡಿ ಆದಷ್ಟು ಬೇಗ ಸರ್ಪಹುಣ್ಣಿಗೆ ಟ್ರೀಟ್ಮೆಂಟ್ ತೊಗೋಬೇಕು. ಇಲ್ಲೂ ಅಷ್ಟೇ ಸರ್ಪಸುತ್ತು, ಸರ್ಪದ ಶಾಪ, ನಾವು ನಾಗರು ಮಾಡಬೇಕು, ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಇದೆಲ್ಲ ದೇವ್ರ ಪೂಜೆ ಮಾಡೋದು ತಪ್ಪಲ್ಲ, ಮಾಡಿ. ಆದರೆ ಅದು ಹುತ್ತಿನ ಮಣ್ಣು ಹಚ್ಚೋದು ಮತ್ತು ಅರಿಶಿಣದ ಮತ್ತು ಬೇವಿನ ಸೊಪ್ಪು ಹಚ್ಚೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇನ್ಫೆಕ್ಷನ್ ಆದರೆ ತುಂಬ ಕಷ್ಟ. ಇದಕ್ಕೆ ತುಂಬ ಚೆನ್ನಾಗಿರೋ ಮೆಡಿಸನ್ಸ್ ಇದೆ. ಅರ್ಲಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಗೆ ಹರ್ಪೀಸಿಂದ ಯಾವುದೇ ತೊಂದರೆಗಳು ಕಾಣಲ್ಲ ಜಾಸ್ಟ್ರಿಂದ. ಲೇಟಾಗಿ ಮಾಡಿದ್ರೆ ಒಂದೊಂದ್ಸಲ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿ ಅಂತ ಬರುತ್ತೆ, PHN ಅಂತ ಇಂಗ್ಲೀಷಲ್ಲಿ ಕರಿತೀವಿ. ತುಂಬ ನೋವು ಕೊಡುತ್ತೆ. ಅದು ಪದೇ ನೋವು ಬರ್ತಿರುತ್ತೆ, ಬಿಟ್ಟು ಬರುತ್ತೆ, ಉರಿಯುತ್ತೆ, ಶೂಟಿಂಗ್ ಪೇಯ್ನ್ ಬರುತ್ತೆ. ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಅಂದರೆ ನೀವು ಬೇಗ ಹೋಗ್ಬಿಟ್ಟು ಡಾಕ್ಟರ್ಗಳ ಹತ್ರ, ಸ್ಪೆಷಲಿ ಇದಕ್ಕೆ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕು. ನೀವು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಇನ್ನು ಉಳಿದಿದ್ದು ನಮಗೆ ಫಂಗಲ್ ಇನ್ಫೆಕ್ಷನ್. ಫಂಗಲ್ ಇನ್ಫೆಕ್ಷನ್ ಅಂತೂ ಈಗ ತುಂಬ ಕಾಮನ್. ಈ ಸಾಮಾನ್ಯ ಇದಕ್ಕೆ ನಾವು ಇದಕ್ಕೆ ಕನ್ನಡದಲ್ಲಿ ಕರಿಬೇಕು ಅಂದರೆ ಶಿಲೀಂಧ್ರ ರೋಗ ಅಂತ ಕರೀತಾರೆ. ಸಾಮಾನ್ಯವಾಗಿ ಇದು ಮಚ್ಚೆಗಳ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಂಪು ಕಪ್ಪು ಮಚ್ಚೆಗಳು ವೃತ್ತಾಕಾರದಲ್ಲಿ ತೊಡೆ ಹತ್ರ ಬರುತ್ತೆ, ಮೈಯಲ್ಲಿ ಬರುತ್ತೆ, ಮುಖದ ಮೇಲೆ ಬರ್ಬೋದು. ಇತ್ತೀಚೆಗಂತೂ ಮುಖದ ಮೇಲೆ ಬರುವಂಥ ಫಂಗಲ್ ಇನ್ಫೆಕ್ಷನ್ನ ತುಂಬ ನೋಡ್ತಿದ್ದೀವಿ. ಕಾರಣ ಏನಂದರೆ, ಚರ್ಮದ ಮೇಲೆ ಏನೇ ಒಂದು ಕಡಿತ ಬಂದರೆ ಫಸ್ಟು ಕ್ವಾಲಿಫಿಕೇಷನ್ ಇರಲಿ ಇಲ್ಲದೇ ಇರಲಿ ಮೊದಲನೇದು ಮಾಡೋದು, ಇಲ್ಲ ಪೇಷಂಟೇ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಸ್ಟೀರಾಯ್ಡ್ ಕ್ರೀಮ್ ತಂದುಬಿಡ್ತಾರೆ, ಇಲ್ಲ ಯಾರಾದ್ರೂ ನಕಲಿ ವೈದ್ಯರ ಹತ್ರ ಅಥವಾ ಇದು ಗೊತ್ತಿಲ್ಲದಿರೋ ಹತ್ರ ಹೋಗಿ ಒಂದು ಸ್ಟೀರಾಯ್ಡ್ ಕ್ರೀಮ್ ಬಳಸ್ಕೊಂಡ್ಬಿಡ್ತಾರೆ. ಸ್ಟೀರಾಯ್ಡ್ ಹಚ್ಚಿದಾಗ ಕಡಿತ ಕಮ್ಮಿ ಆಗುತ್ತೆ, ಬಟ್ ಫಂಗಸ್ ಬೆಳೀತಾ ಹೋಗುತ್ತೆ. ಸುತ್ಕೊಂಡು ರೌಂಡ್ ಹಾಕೊಂಡು ಬೆಳೆಯುತ್ತೆ. ಸೊ ಇದಕ್ಕೆ ರಿಂಗ್ ವರ್ಮ್ ಅಂತ ಕಾಮನ್ ನೇಮಲ್ಲಿ ರಿಂಗ್ ವರ್ಮ್ ಅಂತ ಕರೀತಾರೆ, ಕಾಮನ್ ಇಂಗ್ಲೀಷಲ್ಲಿ. ಅದರ್ವೈಸ್ ನಾವು ಇದಕ್ಕೆ ಟೀನಿಯಾ ಕ್ರೂರಿಸ್ ಅಂತೀವಿ ತೊಡೆ ಸಜ್ಜೆ ಬಂದರೆ, ಟೀನಿಯಾ ಕಾರ್ಪೊರಿಸ್ ಅಂತೀವಿ ಮೈ ಮೇಲೆ ಬಂದರೆ, ಟೀನಿಯಾ ಪಿಡಿಸ್ ಅಂತೀವಿ ಕಾಲಲ್ಲಿ ಬಂದರೆ, ಟೀನಿಯಾ ಮ್ಯಾನಮ್ ಅಂತೀವಿ ಹ್ಯಾಂಡಲ್ ಬಂದರೆ, ತಲೆಯಲ್ಲಿ ಬಂದರೆ ಟೀನಿಯಾ ಕ್ಯಾಪಿಟಿಸ್ ಅಂತೀವಿ. ಈ ಥರ ಬೇರೆ ಬೇರೆ ಜಾಗದಲ್ಲಿ ಬಂದಾಗ ಅದಕ್ಕೆ ಸೀಮಿತವಾಗಿರುತ್ತೆ ಹೆಸರುಗಳಿದೆ. ಇದು ಯಾಕೆ ಬರುತ್ತೆ? ಇದು
ಫಂಗಸ್ ಇನ್ಫೆಕ್ಷನ್ ಹೇಳಿದೆ. ಯಾವುದೇ ಸ್ಕಿನ್ ಇನ್ಫೆಕ್ಷನ್ನು ಮೊದಲನೇ ಕಾರಣ ಅಂದರೆ ಹೈಜೀನ್ ಸರಿ ಇಲ್ಲದೆ ಇದ್ರೆ, ಅಥವಾ ಈ ರೋಗವನ್ನು ಅನುಭವಿಸ್ತಿರುವಂಥ ಒಂದು ವ್ಯಕ್ತಿ ಹತ್ರ ಸಂಪರ್ಕ ಮಾಡಿದಾಗ ಬರುತ್ತೆ. ಅವರು ಕ್ಲಾತ್ಗಳನ್ನ ಎಕ್ಸ್ಚೇಂಜ್ ಮಾಡೋದು, ಸೋಪ್ ಎಕ್ಸ್ಚೇಂಜ್ ಮಾಡೋದು, ಅವ್ರ ಬೆಡ್ ಮೇಲೆ ಮಲಗೋದು, ಅವ್ರ ಕಾಟ್ ಮೇಲೆ ಇರೋದು, ಅವ್ರ ಜೊತೆ ಒಡನಾಡೋದು, ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಒಬ್ರಿಗೊಬ್ರಿಗೆ ಹರಡುವಂಥ ಕಾಯಿಲೆಗಳಿವೆಲ್ಲ. ಸೊ ಆದಷ್ಟು ಹೈಜಿನಿಕ್ ಆಗಿರಬೇಕು. ಫಂಗಸ್ ಕಾಯಿಲೆ ನಿಮ್ಗೆ ಗೊತ್ತಾಗುತ್ತೆ ಬಂದರೆ. ತೊಡೆ ಸಂದೆ ಅಂತೂ ತುಂಬಾ ಕಾಮನ್ ಆಗಿ ಬರುತ್ತೆ, ಬೆರಳು ಸಂದೆ ಬರುತ್ತೆ. ಸೊ ನೀವು ಅದು ಬಂದಾಗ ಏನು ಮಾಡಬೇಕು, ಇಲ್ಲಿ ಏನೋ ತೊಂದರೆ ಆಗ್ತಿದೆ ಅಂದ್ಬಿಟ್ಟು, ನಾನು ಸಾಮಾನ್ಯ ಇವೇನೇನೋ ಟಿ ವಿಲಿ ಪೇಪರಲ್ಲಿ ನೋಡ್ತೀನಿ, ಬೀಟೆಕ್ಸು ಎಂಥೆಂಥದ್ದೋ ಬರುತ್ತೆ ಈಗ, ಅದನ್ನೆಲ್ಲ ಹಚ್ಕೊಂಡ್ರೆ ವಾಸಿ ಆಗಿಬಿಡುತ್ತೆ, ಡರ್ಮಟಾಲಜಿಸ್ಟ್ಗಳು ರೆಕಮೆಂಡ್ ಮಾಡಿದ್ದಾರೆ, ಈ ಥರದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ದಯವಿಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಫಂಗಲ್ ಇನ್ಫೆಕ್ಷನ್ಗಳಿಗೆ ತುಂಬ ರೆಸಿಸ್ಟೆನ್ಸ್ ಆಗ್ಬಿಟ್ಟಿದೆ. ಅಂದರೆ ಸಾಮಾನ್ಯವಾಗಿ ನಾವು ಮುಂಚೆ ಚರ್ಮರೋಗ ತಜ್ಞರು ಫಂಗಸ್ ಬಿಡ್ರಿ ವಾಸಿ ಆಗುತ್ತೆ, 20 ದಿನದಲ್ಲಿ ಹೋಗುತ್ತೆ, ಯಾಕೆ ತಲೆ ಕೆಡಿಸ್ಕೊತೀರಾ, ಫಸ್ಟ್ ಕ್ಲಾಸಾಗಿ ವಾಸಿ ಆಗುತ್ತೆ ಅನ್ನೋ ಮಟ್ಟದಲ್ಲಿ ಇದ್ವಿ. ಬಟ್ ಇವಾಗ ಈ ಸ್ಟೀರಾಯ್ಡ್ ಅಬ್ಯೂಸಿಂದ, ಸರಿಗೆ ಟ್ರೀಟ್ಮೆಂಟ್ ತೊಗೊಳ್ಳದೇ ಇರೋದ್ರಿಂದ ಪೇಷಂಟ್ ಕಡೆಯಿಂದ ತಪ್ಪುಗಳಿದೆ. ನಾವು 20 ದಿನಕ್ಕೆ ಔಷಧಿ ಹೇಳಿದ್ರೆ 10 ದಿನ ತೊಗೊಳ್ಳೋದು, 25 ದಿನಕ್ಕೆ ಔಷಧಿ ಬೆಳಗ್ಗೆ ರಾತ್ರಿ ಹಚ್ಚಂದ್ರೆ ಒಂದೇ ಸಲ ಹಚ್ಚೋದು, ಸ್ನಾನ ಮಾಡಿ ಸೋಪ್ ಉಪಯೋಗಿಸಿದ್ರೆ ಮಾಡದೇ ಇರೋದು, ಈ ಥರದ್ದೆಲ್ಲ ಪೇಷಂಟ್ ಕಡೆಯಿಂದನೂ ಸಮಸ್ಯೆಗಳಿದೆ. ಆದರೂ ನಾನು ಹೇಳೋದೇನೆಂದರೆ, ಈ ಫಂಗಲ್ ಇನ್ಫೆಕ್ಷನ್ ಬಂದಾಗ ತಜ್ಞ ವೈದ್ಯರ ಹತ್ರ ಭೇಟಿ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಕೊಟ್ಟಿದ್ದನ್ನು ಸರಿಯಾಗಿ ಪಾಲಿಸಿ. ಎಲ್ಲ ಇನ್ಫೆಕ್ಷನ್ಗಳಿಗೂ ನಾನು ಹೇಳಿದ ಬ್ಯಾಕ್ಟೀರಿಯಲ್, ವೈರಲ್, ಪ್ಯಾರಾಸೈಟಿಕ್, ಫಂಗಲ್ ಇನ್ಫೆಕ್ಷನ್ಗಳಿಗೆ ಸಾಮಾನ್ಯವಾಗಿ ಹೈಜೀನ್ ಚೆನ್ನಾಗಿರಬೇಕು. ನಿಮ್ಮ ಚರ್ಮನ, ತ್ವಚೆಯನ್ನು ಅತಿ ಆರೋಗ್ಯಯುತವಾಗಿ ಇಟ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಯು ಶುಡ್ ಆಲ್ವೇಸ್ ಕೀಪ್ ಯುವರ್ ಸ್ಕಿನ್ ಕ್ಲೀನ್. ಯುವರ್ ಅಂಡರ್ ಗಾರ್ಮೆಂಟ್ ಶುಡ್ ಬಿ ವಾಶ್ ಥರೋಲಿ. ದೇ ಶುಡ್ ಬಿ ವೆರಿ ಕ್ಲೀನ್. ಆ್ಯಂಡ್ ಯು ಕ್ಯಾನ್ ಯೂಸ್ ಅಬ್ಸಾರ್ಬಿಂಗ್ ಪೌಡರ್ ಟು ದ ಬಾಡಿ ಫೋಲ್ಡ್ಸ್. ಬಾಡಿ ಫೋಲ್ಡ್ಗಳಿಗೆ ಅಬ್ಸಾರ್ಬಿಂಗ್ ಪೌಡರ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಸ್ವೆಟ್ಟನ್ನು ಕಡಿಮೆ ಮಾಡಿ. ಸಾಮಾನ್ಯ ಫಂಗಲ್ ಇನ್ಫೆಕ್ಷನ್ ಎಲ್ಲ ಕೋಸ್ಟಲ್ ಏರಿಯಾನಲ್ಲಿ ಜಾಸ್ತಿ, ಅಲ್ಲಿ ತುಂಬ ಹ್ಯುಮಿಡಿಟಿ ಮತ್ತು ಹೀಟ್ ಇರುತ್ತೆ, ಅದರಿಂದ ಫಂಗಸ್ ಬೆಳೆಯುತ್ತೆ. ಇದನ್ನು ನಿಮ್ಮ ಕಡೆಯಿಂದ ಕಾಪಾಡ್ಕೊಳ್ಳಿ. ನಿಯಮಿತವಾಗಿ ನಿಮ್ಮ ಬಟ್ಟೆಗಳನ್ನ ಒಗೆದಾಕ್ಕೊಳ್ಳಿ. ಒಗೆದು ಇಸ್ತ್ರಿ ಮಾಡಿದ ಬಟ್ಟೆಗಳನ್ನ ಬಳಸಬೇಕು ಪ್ರಿವೆನ್ಷನ್ ಮಾಡಲಿಕ್ಕೆ ಫಂಗಲ್ ಇನ್ಫೆಕ್ಷನ್. ಮತ್ತು ಡಾಕ್ಟ್ರು ಸೂಚಿರೋ ಔಷಧಿಗಳನ್ನು ಸರಿ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಎಷ್ಟು ದಿನ ತಗೋಬೇಕು ಅಷ್ಟನ್ನು ಕಂಪ್ಲೀಟ್ ಮಾಡಬೇಕು. ಅದು ಮಾಡದೇ ಇದ್ರೆ ಏನಾಗುತ್ತೆ, ಫಂಗಸ್ ರೆಸಿಸ್ಟೆನ್ಸ್ ಬರುತ್ತೆ. ಇನ್ನೊಮ್ಮೆ ಹೋದಾಗ ಇನ್ನೊಬ್ಬ ಡಾಕ್ಟ್ರು ಕೊಡುವಂಥ ಟ್ರೀಟ್ಮೆಂಟ್ ನಿಮ್ಮ ಮೇಲೆ ಕೆಲಸ ಮಾಡೋದಿಲ್ಲ. ಸೊ ನಮ್ಮ ಜವಾಬ್ದಾರಿ ಎಷ್ಟಿದೆಯೋ, ನಿಮ್ಮ ಕಾಯಿಲೆಯನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಎಷ್ಟಿದೆಯೋ, ನಾವು ಹೇಳಿರುವಂಥ ಟ್ರೀಟ್ಮೆಂಟ್ನ ಪರ್ಫೆಕ್ಟಾಗಿ ಕ್ಯಾರಿ ಔಟ್ ಮಾಡೋದು ನಿಮ್ಗೆ ಅಷ್ಟೇ ಮುಖ್ಯ. ಒಂದೊಂದ್ಸಲ ಏನಾಗುತ್ತೆ, ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಎಲ್ಲ ಸಿಂಪ್ಟಮ್ಸ್ ಹೋಗ್ಬಿಡುತ್ತೆ, ಕಡ್ತ ನಿಂತೋಗುತ್ತೆ, ಕಜ್ಜಿನಲ್ಲಿ ಕಡ್ತ ಹೋಗ್ಬಿಡುತ್ತೆ, ಫಂಗಸಲ್ಲಿ ತುರ್ಕೆ ಹೋಗ್ಬಿಡುತ್ತೆ. ಹೋದ ತಕ್ಷಣ ವಾಸಿ ಆಗಿದೆ ಅನ್ನೋ ಭ್ರಮೆ ಬೇಡ. ಚರ್ಮದ ಮೇಲ್ಪದರದಿಂದ ಹೋದರೆ ಕಾಯಿಲೆ ಸಾಲದು. ಡಿಸೀಸ್ ಗೋಯಿಂಗ್ ಫ್ರಮ್ ದಿ ಔಟರ್ ಸರ್ಫೇಸ್ ಆಫ್ ದ ಸ್ಕಿನ್ ಈಸ್ ನಾಟ್ ಸಫಿಷಿಯಂಟ್. ಡಿಸೀಸ್ ಹ್ಯಾಸ್ ಟು ಗೋ ಫ್ರಮ್ ದ ಇನ್ನರ್ ಲೇಯರ್ಸ್ ಆಫ್ ದ ಸ್ಕಿನ್. ಅದು ನಮಗೆ ಮಾತ್ರ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ಲ. ನಿಮ್ಗೇನು ಕಾಣುತ್ತೆ, ಕಡ್ತಾ ಇಲ್ಲ, ಏನಕ್ಕೆ ಔಷಧಿ ಕಂಟಿನ್ಯೂ ಮಾಡಬೇಕು, ಡಾಕ್ಟರ್ ಏನೋ ಬರ್ಕೊಟ್ಟಿದ್ದಾರೆ ಯಾಕೆ ತಗೋಬೇಕು, ಈ ಥರದ ಭಾವನೆಗಳನ್ನ ಇಟ್ಕೊಬೇಡಿ. ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಫಾಲೋ ಅಪ್ ಹೋಗ್ಬಿಟ್ಟು ನನಗೆ ವಾಸಿ ಆಗಿದೆಯಾ ಇಲ್ವಾ ಡಾಕ್ಟ್ರೇ ಖಚಿತಪಡಿಸ್ಕೊಂಡು, ಇದು ಮತ್ತೆ ಬರದೇ ಇರೋದಕ್ಕೆ ಏನೇನು ಮಾಡಬೇಕು ಅಂತ ಅವ್ರು ಪ್ರಿವೆಂಟಿವ್ ಮೆಷರ್ಸ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ನಾನು ಫಾಲೋ ಮಾಡಿ. ಸೊ ಸಾಮಾನ್ಯವಾದ ಚರ್ಮದ ಇನ್ಫೆಕ್ಷನ್ಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಮುಂದಕ್ಕೆ ಏನೇನೋ ದಾರಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಮಕ್ಕಳಲ್ಲಿ ಬರುವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಒಂದ್ಸಲ ಕಿಡ್ನಿ ತನಕ ಹೋಗುತ್ತೆ. ಸೊ ಇದೆಲ್ಲ ವಿಷಯಗಳು ಅಡಗಿರೋದ್ರಿಂದ ಸೂಕ್ತ ಸಮಯದಲ್ಲಿ ಆದಷ್ಟು ಬೇಗ ಯು ಮೀಟ್ ದ ಸ್ಪೆಷಲಿಸ್ಟ್, ಡರ್ಮಟಾಲಜಿಸ್ಟ್ ಹೂ ಇಸ್ ಕ್ವಾಲಿಫೈಡ್, ದೆನ್ ಗೆಟ್ ಟ್ರೀಟ್ ಯುವರ್ ಸೆಲ್ಫ್. ಇದನ್ನು ದಯವಿಟ್ಟು ಗಮನದಲ್ಲಿ ನಾನು ಹೇಳಿರೋ ಮಾತುಗಳನ್ನೆಲ್ಲ ಇದೇ ರೀತಿಲಿ ಇದನ್ನು ಫಾಲೋ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಕಾಣಿಸ್ಕೊಳ್ಳೋಣ. ಥ್ಯಾಂಕ್ ಯು.